ಸೋಪ್ ಯೂಸ್ ಮಾಡೋದು. ಅದೆಲ್ಲ ಹೇಳ್ಬಾರ್ದು. ಜಾನ್ಸನ್ ಬೇಬಿ ಸೋಪ್ ಯಾರಾದ್ರೂ ಮಾಡ್ತಾರ? ಇದೇನ್ ಕಬಾಬ್ ಆಯ್ತು? ಹಿಂಗ ಹಾಕ್ಬಿಟ್ಟಿದೆ ಮಿಕ್ಸ್ ಮಾಡು ಅಂತ ಅಂದ್ರೆ ಹಬ್ಬ ಬರೀ ಘಾಟ್ ಹೊಡಿತಾ ಇದ್ದೆ ಹಬ್ಬ ಅಂತ. ಫಿಶ್ ಸ್ಮೆಲ್ ಬಂದೇ ಬರುತ್ತೆ. ಸುಮ್ನೆ ಏನು ನೀನ್ ಬರೀ ನನ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ದೆ ವಿಡಿಯೋಸ್ ಅಲ್ಲಿ. ನಮ್ಮಮ್ಮ ಬೇಡ ಗೈಸ್ ಕಟ್ ಮಾಡ್ಬಿಡ್ತೀನಿ ನೆಕ್ಸ್ಟ್ ಟೈಮ್ ಇಂದ. ಉಲ್ಟಾ ಮಾಡೋಣ ಈಗ. ಉಲ್ಟಾ ಮಾಡು ಉಲ್ಟಾ ಮಾಡು. ಉಲ್ಟಾ ಹೇಳಲೇ ಇದು ಚಂದ್ರ ಹೋಯ್ತು ಹೋಯ್ತು ಹೋಯ್ತು. ಪ್ರಾಕ್ಟೀಸ್ ಮಾಡೋರೆ. ಅಮ್ಮ ನೋಡಿ ಎಷ್ಟು ಗಲೀಜಾಗಿಟ್ಟಾರ ಅಡ್ಗೆ ಮನೆಯನ್ನು. ಸುಮ್ನಿರೋ ಸಾಕು. ಬಂದೆ ಎಲ್ಲ ಗೊಬ್ಬೆ ದೊಳಸ್ಬಿಟ್ಟು ನಾವ್ ಅಮ್ಮನ ಮೇಲೆ ಹಾಕ್ಬಿಡ್ರಿ. ನಿಮ್ಮ ಅಮ್ಮನ ಮೇಲೆ ಹಾಕಿಲ್ಲ, ನಿಮ್ ಮೇಲೆ ಹಾಕಿಲ್ಲ. ಅಲ್ಲ ಚಿಕ್ಕಮ್ಮ ಇದ್ರೆ ನೀನ್ ಯಾಕೆ ಏನೋ ಅಪ್ಪಗೆ ಎಣ್ಣೆ ಹೇಳ್ತೀನಿ ಅನ್ಕೊಂತೀಯ? ನಿನ್ ತಂಗಿ ಅನ್ಕೋಬಾರ್ದು. ನನ್ ತಂಗಿ ಇಲ್ವೇ? ನಿನಗೆ ನಿನ್ ಗಂಡನ ಮೇಲೆ ನಂಬಿಕೆ ಇಲ್ಲ. ವಾವ್ ವಾವ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟವ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಆಮೇಲೆ ಕಲಿಸ್ತೀವಲ್ಲ ತಪ್ಪಲೆ ಬಾಳೆ ಎಲೆಗೆ ಬಾಳೆ ಎಲೆಗೆ ತಂದೋರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದಚ್ಚು ವ್ಲಾಗ್ಸ್. ಇವತ್ತು ಏನ್ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ, ಇವತ್ತೊಂದು ನಮ್ ತಂಗಿ ಏನೋ ಸ್ಪೆಷಲ್ ಆಗಿ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲಿ ಬಾಳೆ ಎಲೆ ಎಲ್ಲ ತರಿಸ್ಕೊಂಡು. ಯಾಕೆ ಅಂತ ಗೊತ್ತಿಲ್ಲ, ಬನ್ನಿ ಹಂಗೆ ನೋಡೋಣ ಏನ್ ಮಾಡ್ತಾರೆ ಅಂತ. ರೆಡಿ ಆಗಿಲ್ಲ, ಏನೂ ಇಲ್ಲ. ಲಿಪ್ಟಿಕ್ ಹಾಕಿರೋದು ಕಾಣಿಸ್ತಾ ಇದೆ ಅಲ್ಲಿ. ಕ್ರೀಮು ಹಾಕಲ್ಲ. ಕೇಳಿ ನಮ್ಮ ಮಮ್ಮಿನ, ನಾನ್ ಕ್ರೀಮೇ ಹಾಕಲ್ಲ. ಯಾವ ಏನೊಂದು ಕ್ರೀಮು ಒಂದು ಪೌಡ್ರ್ ಏನ್ ಹಾಕಲ್ಲ ಅವಳು ಅಷ್ಟೇ. ಆ ಸೈಡ್ ಅಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ. ನಾರ್ಮಲ್ ಸೈಜ್. ಎಲ್ಲಿ ಫಿಶ್ ಯಾವ ತರ ಮಾಡೋದು ಇದು? ನಾನು ಇವಾಗ ಫಿಶ್ ಮಾಡ್ತೀನಿ. ಫಸ್ಟ್ ಏನೇನ್ ಹಾಕ್ಬೇಕು ನೀನೇ ಏನೇನ್ ಹಾಕ್ಬೇಕು ಅಂತಾನೆ ಗೊತ್ತಿಲ್ಲ, ತಿರ್ಗಾ ಫಿಶ್ ಇದು ಮಾಡ್ತಾವ್ರೆ. ನಂಗೆ ತಿನ್ನಕ್ ಇಷ್ಟ ಗೈಸ್, ಮಾಡಕ್ಕೆಲ್ಲ ನಾನು ಅಂದ್ರೆ ಮಾಡ್ಬೇಕು, ನಂಗೆ ಇಷ್ಟ. ಕಟ್ಟು ಗೊತ್ತಿಲ್ಲ ನಂಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಯಾವತ್ತೂ ಹಾಕ್ ಮಾಡಿಲ್ಲ. ಬಂದಾಗೆಲ್ಲ ನಮ್ಮ ಮಮ್ಮಿ ಹೋಗು ಪರವಾಗಿಲ್ಲ ಅಂತಾರೆ. ನೋಡ್ ಸಾಕಾ? ಹಾಕು, ಇನ್ನು 2 ಸ್ಪೂನ್ ಹಾಕು. ನೋಡ್ ಸಾಕಾ? ಹಾಕು. ಆಮೇಲೆ ಉಪ್ಪು. ನಂಗೆ ಅಡ್ಗೆ ಮಾಡ್ಬೇಕಂದ್ರೆ ಇಷ್ಟ, ಬಟ್ ನಮ್ಮಮ್ಮ ಬಿಡಲ್ಲ. ನಾನೇನ್ ಮಾಡ್ತೇನೆ, ನೀವು ಅದ್ರದ್ದು ರೆಸಿಪಿ ಹೇಳಿ ಇದ್ರದ್ದು ರೆಸಿಪಿ ಹೇಳಿ ಅಂದ್ರೆ ನಿಜ ಗೊತ್ತಿಲ್ಲ ನನಗೆ. ಕಲ್ಸಿಟ್ಟಿದೀನಿ. ನಂಗೆ ಕೈಯಲ್ಲೆಲ್ಲ ಕಲ್ಸಕ್ ಆಗಲ್ಲ, ಬಿಕಾಸ್ ನಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್. ಅದು ಓಹೋ ಈಗಲೂ ನನ್ನ ಮಗಳು ಸೋಪ್ ಯೂಸ್ ಮಾಡೋದು. ಅದೆಲ್ಲ ಹೇಳ್ಬಾರ್ದು. ಜಾನ್ಸನ್ ಬೇಬಿ ಸೋಪ್ ಅದೆಲ್ಲ ಹೇಳ್ಬಾರ್ದು. ಕಟ್ಟಿದ್ದು ಯಾವ ಸೋಪಮ್ಮ? ಜಾನ್ಸನ್ ಬೇಬಿ ಸೋಪ್. ಇವತ್ತಿಗೂ ಯಾವ ಕ್ರೀಮ್? ಕ್ರೀಮ್ ಯಾವ್ದು ಹಚ್ಚೋದು? ಕ್ರೀಮ್ ಅವಳಿಗಾಗಲ್ಲ ಅಂತಾನೆ ಕ್ರೀಮು ಗೀಮು ಎಲ್ಲ ಏನು ಹಚ್ಚಲ್ಲ ಅವಳು. ನನಗೆ ನಮ್ಮಮ್ಮ ಸ್ಪೆಂಡ್ ಮಾಡೋದು ಒಂದೇದಕ್ಕೆ ಜಾನ್ಸನ್ ಬೇಬಿ ಸೋಪ್ಗೆ ಅಷ್ಟೇ. ಫಿಶ್ ಎಲ್ಲ ಹಾಕಿದೆ, ಇದನ್ನ ಮಿಕ್ಸ್ ಮಾಡಿ ನೆಕ್ಸ್ಟ್ ಟೈಮ್ ಇದು ಮಮ್ಮಿ ಅದನ್ನ ಮಿಕ್ಸ್ ಮಾಡ್ತಾರೆ, ಬಿಕಾಸ್ ನನ್ನ ಕೈಯಲ್ಲಿ ಆಗಲ್ಲ ಅದು ಮಿಕ್ಸ್ ಮಾಡಕ್ಕೆ. ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಮುದ್ದೆ ಆಗ್ತಾ ಇದೆ. ಹಿಂಗ ಯಾರಾದ್ರೂ ಮಾಡ್ತಾರ? ಇದೇನ್ ಕಬಾಬ್ ಆಯ್ತು? ಹಿಂಗ ಹಾಕ್ಬಿಟ್ಟಿದೆ ಮಿಕ್ಸ್ ಮಾಡು ಅಂತ ಅಂದ್ರೆ ನಂಗೆ ಗೊತ್ತು, ನೀನ್ ಹಾಕೋವಾಗ ಹೇಳ್ಬೇಕು. ಅದಕ್ಕೆ ನೀನು ಸೇರ್ಸಲ್ಲ ಅಡಿಗೆ ಮನೆಗೆ. ಇವಾಗ ಅಲ್ಲ ಅಲ್ಲಮ್ಮ, ಇವಾಗ ನೆಕ್ಸ್ಟ್ ಮದ್ವೆ ಮಾಡ್ಬೇಕು ಅಂದ್ರೆ ಮದ್ವೆ ಮಾಡಿ ಹೊಡೆದ್ರೆ ಹೆಂಗಮ್ಮ? ನಾನು ಮಮ್ಮಿ ಕರಿತೀನಿ, ಬಂದ್ ಕಲ್ಸ್ಕೊಟ್ಟು ಗೈಸ್, ಈ ವಿಡಿಯೋದಲ್ಲಿ ನಾನು ಕಾಣಿಸ್ಕೊಂತ ಇಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು ಯಾರು ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು. ತಗೋ ಇಟ್ಕೋ.
ಗೈಸ್ ನೋಡಿ ಎಲ್ಲ ಗಂಡಸ್ರೆ ಮಾಡೋದು, ಸುಮ್ಮನೆ ಹೆಂಗಸ್ರು ಬರೀ ಒಂದ್ ದಾರ ಕಟ್ಟಕ್ಕೆ ಇಡೀ ಕೆಲ್ಸನೇ ಅವ್ರು ಮಾಡ್ಬಿಟ್ರು ಅಂತಾರೆ. ತುಪ್ಪ ಹಾಕ್ತಾ ಇದೀನಿ ಇವಾಗ ನಾನು ಇದಕ್ಕೆ. ಮಾಮೂಲಿಯಾಗಿ ಹೋಗಿ ಎಲ್ಲೇ ತಗೊಂಡ್ ಬಾ, ಹೋಗೋ ಊಟ ಮಾಡೋಣ ಅಂದ್ರೆ ಹೋಗ್ತಿರ್ಲಿಲ್ಲ. ಈ ತರ ಏನಾದ್ರು ಬಿರಿಯಾನಿ ಮಾಡ್ಬೇಕು, ಹಾ. ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂದ್ರೆ ಅಂದಿದ್ದಕ್ಕೆ ಮಾತ್ರ ಏನಕ್ಕೆ ಅಂತ ಕೇಳೋ ಮಗ ಒಂಥರ ಇಟ್ಕೊಂಡು ಏನಕ್ಕೆ ಅಂದ. ಹೋಗ ಫಿಶ್ ಫ್ರೈ ಈ ಥರ ಮಾಡೋಣ ಅಂದೆ. ಸರಿ ತರ್ತೀನಿ ಅಂದ್ಕೊಂಡು ಹೋದ. ಸಾಕು ಬಾ, ಇಡ್ಬೇಕು ಅದು. ಸಾಕು ಬಾ. ನೋಡಿ. ಅಬ್ಬಾ. ಓ ಹಬ್ಬ ಬರೀ ಘಾಟ್ ಹೊಡಿತಾ ಇದ್ದೆ ಹಬ್ಬ ಅಂತೆ. ಫಿಶ್ ಸ್ಮೆಲ್ ಬಂದೇ ಬರುತ್ತೆ. ನಾನು ನೀನ್ ಸುಮ್ನೆ ಇರು, ನೀನ್ ಬರೀ ನನ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ದೆ ವಿಡಿಯೋಸ್ ಅಲ್ಲಿ. ನಮ್ಮಮ್ಮ ಬೇಡ ಗೈಸ್, ಕಟ್ ಮಾಡ್ಬಿಡ್ತೀನಿ ನೆಕ್ಸ್ಟ್ ಟೈಮ್ ಇಂದ. ಚೆನ್ನಾಗಿ ಮಾಡ್ತಾಳೆ, ತುಂಬಾ ಚೆನ್ನಾಗಿ ಮಾಡ್ತಾಳೆ ನನ್ನ ಮಗಳು. ನನ್ಗೆ ಸಿಕ್ಕೋ ಹಳಿ ಅದೃಷ್ಟ ಮಾಡಿರ್ಬೇಕು. ಇದೆಲ್ಲ ಬರ್ರಿ ಡವ್ ಮಾಡ್ತಾ, ನಾನೇ ಹೇಳ್ತೀನಿ ಡವ್. ಇಷ್ಟು ತಾನೇ ಹೇಳ್ಬೇಕಾಗಿತ್ತು. ಈ ತರ ಉಲ್ಟಾ ಮಾಡೋಣ ಈಗ. ಉಲ್ಟಾ ಮಾಡು, ಉಲ್ಟಾ ಮಾಡು. ಉಲ್ಟಾ ದೇವರೇ ಹೇಳಲೆ ಇದು ಸಣ್ಣ ಮೀನು ಕಾಣಲೆ. ನೋಡಿ ಆಡ್ಬಾರ್ದು ಬಿಟ್ಟೆ ನಾನು ಗ್ಯಾಪ್ ಅಲ್ಲಿ. ಮೀನು ಒಂದ್ ಸಾಂಗ್. ಇವಳು ಚಂದಿರನ ಕೊನೆ ಮಗಳೇ. ಹೇಳೋ ಹೇಳೋ ಸಾಂಗ್ ಹೇಳು. ದೇವರೇ ಹೇಳಲೆ ಇದು ಚಂದ್ರ ಹೋಯ್ತು ಹೋಯ್ತು ಹೋಯ್ತು. ನಾನು ಹೇಳಿದ್ದು ದೇವರೇ ಹೇಳಲೆ ಇದು ಓ ಸಣ್ಣ ಮೀನು ಕಾಣಲೆ, ತಿನ್ನಕ್ಕೆ ಬಹಳ ಚಂದ ಕಾಣಲೆ ಅಂತ. ಇದೆಲ್ಲ ಹಾಕ್ಬೇಡ ಚೆನ್ನಾಗಿದೆ. ನನ್ನ ಸಾಂಗ್ ನನಗೆ ಇಷ್ಟ ಆಗಿಲ್ಲ. ಹೋಗ್ಲಿ ಬಿಡು ಹೋಗ್ಲಿ ಬಿಡು. ಮೂಗಲೇ ಆಡ್ತೀನಿ. ಓ ನೀನು ನೀನಾಡು ನೀನಾಡು ನೀನಾಡು. ನೀನೇ ಗ್ಯಾಪ್ಸ್ತೀವಲ್ಲ. ಆವಾಗ ಒಂದು ರಾಜ್ಕುಮಾರ್ ಸಾಂಗ್ ಹಾಕಿದ್ರು. ಯಾವ ಟೇಡಿ ಆಯ್ತು ಸಾಂಗು? ನನ್ನ ನೀನು ಗೆಲ್ಲಲ. ಅದು ಯಾಕೆ? ನನ್ನ ನೀನು ಗೆಲ್ಲಲ. ಇವಾಗ ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೆಸಗಿ. ನನ್ನ ನೀನು ಗೆಲ್ಲಲ. ಕೊಳಿದು ಅಂತ ನಮ್ಮಪ್ಪ ಅದ್ಯಾಕೆ ಮೂಗಲ್ಲೇ ಆಡ್ತಾ ಇದೆ, ಬಾಯಲ್ಲಿ ಆಡು. ಏನಿಲ್ಲ, ನನ್ನ ವಾಯ್ಸ್ ಚೆನ್ನಾಗೈತೆ. ನಿನ್ ವಾಯ್ಸ್ ಮೂಗಿಲಿ ಗೊತ್ತಾ? ಮೂಗಿಲಿ ವಾಯ್ಸ್ ಇದಂಗೈತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನೀನ್ ಹೋಗಿ ಮೂಗಿಲಿ ನಿಟ್ಕೊಂಡು ನೀನ್ ಮಾತಾಡೋ ಅಂತ ಕೇಳಿದ್ದೆಲ್ಲ. ನೋಡಿ ಹೆಂಗ್ ಹೇಳ್ತಾರೆ ನನ್ಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಅಮ್ಮ ನೀನ್ ಹಾಡು ಹೇಳೋ ಮೌಲಿ ಹಂಸಲೇಖ ನೋಡಿ. ಹಾಡು ಹೇಳವ ನೀನೊಂದು. ಬ್ಯಾಂಗಲ್ ಬಂಗಾರಿ. ಈ ನಮ್ಮಮ್ಮ ಬ್ಯಾಂಗಲ್ ಬಂಗಾರಿ. ಹಾಡು ಡ್ಯಾನ್ಸ್ ಹಾಡು. ಪ್ರಾಕ್ಟೀಸ್ ಮಾಡೋರೆ. ಆಡಮ್ಮ ಪ್ಲೀಸ್. ಏನ್ ಬ್ಯಾಂಗಲ್ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬಂಗಾರಿ. ಬಂಗಾರಿ. ಆಮೇಲೆ ಕಣ್ಣಲ್ಲಿ ಹೊಡೆದ್ರು ಲಗೋರಿ. ಒಂದೇ ಒಂದ್ ಸ್ಟೆಪ್ ಅಂದ್ರು ಫುಲ್ ಗೊತ್ತು. ನಮ್ಮಮ್ಮ ನೋಡಿ ಎಷ್ಟು ಗಲೀಜಾಗಿ ಇಟ್ಟವ್ರ ಅಡ್ಗೆ ಮನೇನ. ಸುಮ್ನಿರೋ ಸಾಕು. ಬಂದೆ ಎಲ್ಲ ಗೊಬ್ಬೆ ದೊಳಸ್ಬಿಟ್ಟು ನಾವ್ ಅಮ್ಮನ ಮೇಲೆ ಹಾಕ್ಬಿಡ್ರಿ. ನಿಮ್ಮ ಅಮ್ಮನ ಮೇಲೆ ಹಾಕಿಲ್ಲ, ನಿನ್ ಮೇಲೆ ಹಾಕಿಲ್ಲ. ನನಗ್ ಚಿಕ್ಕಮ್ಮ ಇರ್ಬೇಕಂತ ಆಸೆ ಗೈಸ್. ನಿಜವಾಗ್ಲೂ ನನಗೆ ಆಸೆ ಅದು. ಯಾಕಂದ್ರೆ ಇಲ್ಲೊಂದ್ ದಿನ ಊಟ ಅಲ್ಲೊಂದ್ ದಿನ ಊಟ ವೆರೈಟಿ ಮಾಡ್ಬೇಕು. ಅದು ಸೇಟು ಚಿಕ್ಕಮ್ಮ. ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನಮ್ಮಪ್ಪ ನಂಗೆ ಹೇಳ್ತಾ ಇರ್ತಾರೆ, ನನ್ನ ದತ್ತಕ್ ತಗೊಂಡ್ಬಂದಿದ್ದು ಯಾರೋ ಸಿಂಗಟ ತಗೊಂಡ್ ಚೇಂಜ್ ಮಾಡ್ಬೇಡ. ಅಲ್ಲ ಚಿಕ್ಕಮ್ಮ ಇದ್ರೆ ನೀನ್ ಯಾಕೆ ಏನೋ ಅಪ್ಪಗೆ ಎರಡು ಹೇಳ್ತೀನಿ ಅನ್ಕೊಂತೀಯ, ನಿನ್ ತಂಗಿ ಅನ್ಕೋಬಾರ್ದು. ನನ್ ತಂಗಿ ಇಲ್ವೇ? ನನ್ ತಂಗಿ ಇದ್ದಿದ್ರೆ ನನ್ ಚಿಕ್ಕಮ್ಮ ಹೋಗ್ತಾಳೆ ಬಿಡು, ನನ್ ತಂಗಿ ಮನೇಲಿ ತಿಂದು ಬರ್ತಾಳೆ ಅನ್ಕೊಂಡೋದಾಗಿತ್ತು. ನೀನ್ ಯಾಕೆ? ನಿನಗೆ ನಿನ್ ಗಂಡನ್ ಮೇಲೆ ನಂಬಿಕೆ ಇಲ್ಲ. ನೀನು ನನ್ ಗಂಡ ಶ್ರೀರಾಮಚಂದ್ರ.
ಇವಾಗ ಯಾಕಂಗ್ ಅನ್ಕೊಂಡೆ ನೀನು? ಏನೋ ಹೇಳೋಣ ರವಿಚಂದ್ರ ಸರ್ ಮೂವಿ ನೋಡಿಲ್ವಾ? ಶ್ರೀರಾಮಚಂದ್ರದಲ್ಲೇ 2 ಹೆಂಡತಿ ಒಂದು ನೇಪಾಳಲ್ಲಿ. ಹೌದು, ಶ್ರೀರಾಮಚಂದ್ರ ಅಲ್ಲ ಅದು. ಶ್ರೀರಾಮಿ ಅವನ ಹೆಸರು ಮೂವಿಯಲ್ಲಿ. ಶ್ರೀರಾಮ್ ಹೆಸರು ಅಷ್ಟೇನೆ, ಆ ಮೂವಿ ಹೆಸರು ಬೇರೆ ಐತೆ, ಪ್ರೇಮ ಮತ್ತೆ ಸೌಂದರ್ಯ ಮಾಡಿರೋದು. ಹೌದಮ್ಮ, ಹೆಸರು ಅವರು ಸೌಂದರ್ಯ. ಇವಾಗ ಹೆಸರು ಅನ್ಕೊಂಡು ನನ್ ಗಂಡ ಶ್ರೀರಾಮಚಂದ್ರ ಅನ್ಕೊಂಡಿರ್ತಾರೆ. ಆದ್ರೆ ಅಲ್ಲಿ ಏನಾಗಿರುತ್ತೆ, ನೇಪಾಳಲ್ಲೊಂದು ಇಲ್ಲೊಂದಾಗಿರುತ್ತೆ. ನನ್ ಗಂಡ ನೇಪಾಳ್ಗೆ ಹೋಗಲ್ಲ. ಹೋದ್ರು ನೇಪಾಳ ಬೇಡ, ಇಲ್ಲೇ ಇಲ್ವಾ ನೇಪಾಳ? ಅದನ್ನ ಚಿಕ್ಕ ವಯಸ್ಸಲ್ಲಾದ್ರೂ ನಾವ್ ಹೇಳಿದ್ರೆ ನಾವು ಅಪ್ಪಂಗ್ ಮಾಡ್ಕೊಂಡಿರೋದೇನೋ. ನಿಮ್ಮಪ್ಪ ನಾನೇ ಐಶ್ವರ್ಯ ರೈ, ನಾನೇ ಊರ್ವಶಿ, ನಾನೇ ರಾಂಬೆ ಮೇನಿಕೆ ಅಂದ್ಕೊಂಡ್ಬಿಟ್ಟಾರ. ಒಂದಕ್ಕೆ ಆಯ್ತಾ ಇಲ್ಲ. ಬಂದಿದ್ದೆ ಇಲ್ಲಿ ನೋಡಿ. ನೀನು ಇವಾಗ್ಲೂ ಸ್ಮೆಲ್ ಬರ್ತಾ ಇಲ್ಲ ಅಂದ್ರೆ ಇವ್ರ ಮೂಗು ಪ್ರಾಬ್ಲಮ್ ಐತೆ ಅಂತ. ಇಲ್ಲ, ಇವಾಗ ಸುಟ್ಟಿರೋ ಸ್ಮೆಲ್ ಬರ್ತೈತೆ. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಮಾಡಿ ಟ್ರೈ ಮಾಡಿ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀವಿ ಚೆನ್ನಾಗಿದ್ಯಾ ಇಲ್ವಾ ಅಂತ. ಇದೆಲ್ಲಾನು ಮಾಡಿ ಆದ್ಮೇಲೆ ತಟ್ಟೆಗೆ ಹಾಕೊಂಡು ತಿನ್ನೋವಾಗ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀವಿ ಹೆಂಗಿದೆ ಏನು ಅಂದ್ಬಿಟ್ಟು. ನಾನ್ ಮಾಡಿ ಹೇಳೋದು ನಾವ್ ಹೇಳ್ಬೇಕು, ನಾನ್ ಹೇಳ್ಬೇಕು, ದಚ್ಚು ಹೇಳ್ಬೇಕು ಟೇಸ್ಟ್ ಆಗಿದೆ ಅಂತ. ಅವ್ರೇನಾದ್ರು ಹೇಳಿದ್ರೆ ಈ ಕಿವಿಗೆ ಹಾಕೊಂಡು ಈ ಕಿವಿಗೆ ಬಿಟ್ಬಿಡಿ. ಇವಾಗ ಇದಾಗಿದೆ, ಒಳಗೆ ಬೆಂದಿರುತ್ತಮ್ಮ. ಬೆಂದಿರುತ್ತೆ ಒಂದು 5 minutes ಹಂಗೆ ಇಷ್ಟೊತ್ತು ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ, ಇವಾಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೀವಿ. ಆಗಿದ ತಕ್ಷಣ ರ್ಯಾಪ್ ಔಟ್ ಮಾಡಿ ಬಡದ್ ಬಾಯಿಗೆ ಹಾಕೋಬಿಡೋದೆ. ಫಿಶ್ ಅದು ರೆಡಿ ಇದೆ. ಫಿಶ್ ಸಾರು ಇದೆ ಗೋಬಿ. ಓಪನ್ ಮಾಡ್ಬೇಕಾದ್ರೆ ಅವಾಗಿಂದನೂ ಬರ್ತಾ ಇದೆ ನಂಗೆ. ಇಲ್ಲ, ಇವಾಗ ಗೊತ್ತಾಗ್ತಾ ಇದೆ. ಇಲ್ಲಿ ಅಬ್ಬಬ್ಬಬ್ಬಾ, ಯಾ ಬಿಸಿ. ವಾವ್ ವಾವ್, ಬಿಸಿ ಇರಮ್ಮ. ಸೂಪರ್ ಆಗಿದೆ, ಮಜಾ ಆಯಾ. ಸಾಕಾಗಿದೆ, ಚೆನ್ನಾಗಿದೆ, ಸಾಕಾಗಿದೆ. ಒಂದೊಂದು ಟೇಸ್ಟು ಚೆನ್ನಾಗಿ ಬಂದಿದೆ. ಹಸಿ ಹಸಿ ಇದೆ. ತಿನ್ ನೋಡು ಫಸ್ಟ್. ಹಸಿ ಹಸಿನೇ ಇದೆ ಅದು. ಡಿಫ್ರೆಂಟ್ ಆಗಿ ತಿಂತಾನೆ ಅವನು. ಹಸಿ ಹಸಿ ತರ ಇದೆ, ಚೆನ್ನಾಗಿಲ್ಲ. ಬರೀ ಡೌ ಮಾಡ್ತಾವ ನೀನು ಯಾಕೋ. ಚೆನ್ನಾಗಿಲ್ಲಮ್ಮ. ಸೊ ಹಂಗಾದ್ರೆ ಬೇಡ ಬಿಡು, ನಿನಗೆ ಚೆನ್ನಾಗಿಲ್ಲ ಅಂದ್ರೆ ನಾನೇ ತಿನ್ಕೋತೀನಿ. ಬೇಡ ಬಿಡು, ನೀನು ಬರೀ ಸಾರಲ್ಲಿ ತಿನ್ನು. ಕರೆಕ್ಟ್ ಆಗಿ ಇನ್ನು ಮುಂದೆ ಬರ್ತಾ ಇದ್ಯಾ ಯಾಕೆ? ಮುಂದೆ ಬರ್ತಾ ಅವನೇ. ಗೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟವ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಆಕ್ಚುಲಿ ಅದು ಮಾಡಿರೋದು ಸ್ಟವ್ಗೆ, ಆಮೇಲೆ ಆ ಹೆಂಚಿಗಳಿಗೆ, ಆಮೇಲೆ ಕಲಿಸ್ತೀವಲ್ಲ ತಪ್ಪಲೆ, ಬಾಳೆ ಎಲೆಗೆ, ಬಾಳೆ ಎಲೆಗೆ ತಂದವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದು ಅವ್ರು ಈಗ ಮಾಡೋದೇನು ಯಾರು ಬೇಕಾದ್ರೂ ಮೈನು ಪೌಡರ್ಗಳು ಮಾಡಿದ್ರಲ್ಲ, ಚಿಲ್ಲಿ ಪೌಡ್ರು, ಅದಕ್ಕೆಲ್ಲ ಸ್ವಲ್ಪ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಎಲೆ ಮೀನ್ ಎಲೆ ತಂದವ್ರಿಗೆ ಹೌದು. ನೀನ್ ಬಲೆ ಕಿಲಾಡಿದ್ಯಾ ಬಿಡೋ ಮೀನು. ಪ್ಲೀಸ್ ನೀವು ಮನೇಲಿ ಫಿಶ್ ಮಾಡ್ಕೊಂಡು ಹಂಗೆ ಇದಕ್ಕೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬಾಯ್ ಗೈಸ್. ಬಾಯ್ ಬಾಯ್.